ಇದರ ಬೆನ್ನಲ್ಲೇ ಒಂದಿಷ್ಟು ಬೆಳವಣಿಗೆಗಳಾಗಿದೆ. ತೆಲಂಗಾಣ ಆಂಧ್ರದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಅಲ್ಲು ಅರ್ಜುನ್ ಅರೆಸ್ಟ್. ಅಲ್ಲು ಅರ್ಜುನ್ ಮನೆಗೆ ಚಿರಂಜೀವಿ ಕುಟುಂಬ ಭೇಟಿ ಕೊಟ್ಟಿದೆ. ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ಆಗಿದೆ. ತೆಲಂಗಾಣ ಸಿಎಂ ವಿರುದ್ಧ ಬಿಜೆಪಿ, ಟಿಡಿಪಿ, ವೈಎಸ್ಆರ್ ಈ ಪಕ್ಷದ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೇವಂತ್ ರೆಡ್ಡಿ ವಿರುದ್ಧ ಷಡ್ಯಂತ್ರದ ಆರೋಪ. ಅಲ್ಲು ಅರ್ಜುನ್ ಅರೆಸ್ಟ್ ಬಳಿಕ ಆಂಧ್ರ ತೆಲಂಗಾಣದಲ್ಲಿ ಪಾಲಿಟಿಕ್ಸ್ ಜೋರಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಜೈಲಿಂದ ಹೊರಬಂದ ನಂತರದಲ್ಲಿ ಅಭಿಮಾನಿಗಳಿಗೆ ಕೈ ಮುಗಿದು ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ನಟ ಅಲ್ಲು ಅರ್ಜುನ್. ತಮ್ಮ ನಿವಾಸಕ್ಕೆ ಬಂದಿರುವಂತದ್ದು ಜುಬ್ಲಿ ಹಿಲ್ಸ್ ನಿವಾಸ. ಇದು ನಾಂಪಲ್ಲಿ ಹೈಕೋರ್ಟ್ ಅಲ್ಲಿ 14 ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿತ್ತು. ಅದಾದ ಮೇಲೆ ಬೇಲ್ ಸಿಕ್ತು. ಬೆಳಿಗ್ಗೆ ರಿಲೀಸ್ ಆಗಿದ್ದಾರೆ. ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಆರತಿಯನ್ನು ಬೆಳಗಿ ಕುಂಬಳಕಾಯಿಯನ್ನು ಹೊಡೆದು ಅವರನ್ನ ಬರಮಾಡಿಕೊಳ್ಳಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬೆಳಿಗ್ಗೆ ನಟ ಅಲ್ಲು ಅರ್ಜುನ್ ಜೈಲಿಂದ ವಾಪಸ್ ಮನೆಗೆ ಬಂದಾಗ ಕಂಡು ಬಂದಂತಹ ದೃಶ್ಯಾವಳಿಗಳಿದು. ಇದೆಲ್ಲ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ನಟ ಅಲ್ಲು ಅರ್ಜುನ್ ಅರೆಸ್ಟ್ ಆದ ನಂತರದಲ್ಲಿ ತೆಲಂಗಾಣ, ಆಂಧ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಾಲಿಟಿಕ್ಸ್ ಜೋರಾಗಿದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಷಡ್ಯಂತ್ರದ ಆರೋಪವನ್ನ ಮಾಡಲಾಗ್ತಾ ಇದೆ. ಆರೋಪವನ್ನ ಮಾಡ್ತಾ ಇರುವಂತದ್ದು ಬಿಜೆಪಿ ನಾಯಕರು, ಟಿಡಿಪಿ ನಾಯಕರು, ವೈಎಸ್ಆರ್ ನಾಯಕರು. ಈ ಷಡ್ಯಂತ್ರದ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿಎಂ ರೇವಂತ್ ರೆಡ್ಡಿ ಕೂಡ. ಸೆಲೆಬ್ರಿಟಿಗಳಿಗೆ ಪ್ರತ್ಯೇಕವಾದಂತ ಕಾನೂನಿಲ್ಲ, ಎಲ್ಲರಿಗೂ ಕೂಡ ಕಾನೂನು ಒಂದೇ ರೀತಿಯಾಗಿರುತ್ತೆ ಅಂತ ಮಾತನಾಡಿದ್ರು. ಯಾವಾಗ ಒಂದಿಷ್ಟು ಆರೋಪಗಳು, ಪಾಲಿಟಿಕ್ಸ್ ಹೇಳಿಕೆಗಳು ಕೇಳಿ ಬರ್ತಾ ಇತ್ತು ಸಿಎಂ ವಿರುದ್ಧ, ಆಗ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸೆಲೆಬ್ರಿಟಿಗಳಿಗೆ ಪ್ರತ್ಯೇಕವಾದಂತ ಕಾನೂನಿಲ್ಲ, ಎಲ್ಲರಿಗೂ ಕೂಡ ಒಂದೇ ಕಾನೂನು ಅಂತ ಹೇಳಿದ್ದಾರೆ. ಈ ಮೂಲಕವಾಗಿ ಪರೋಕ್ಷವಾಗಿ ಅಲ್ಲು ಅರ್ಜುನ ತಪ್ಪಿದೆ ಅಂತ ರೇವಂತ್ ರೆಡ್ಡಿ ಮಾತನಾಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮಿತ್ ಸಂಪರ್ಕದಲ್ಲಿದ್ದಾರೆ. ಅಮಿತ್, ಅಲ್ಲು ಅರ್ಜುನ್ ಅರೆಸ್ಟ್ ಪ್ರಕರಣ ಒಂದು ರೀತಿ ಮೂವಿ ನೋಡಿದಂತ ರೀತಿ ಆಯ್ತು, ನಮಗೆ ಫಿಲ್ಮ್ ನೋಡಿದಂತ ರೀತಿ. ಅರೆಸ್ಟ್ ಆಯಿತು, ಅದಾದ್ಮೇಲೆ ಕೋರ್ಟ್ಗೆ ಅವರನ್ನ ಸಬ್ಮಿಟ್ ಮಾಡಲಾಯಿತು, ಅದಾದ್ಮೇಲೆ ಬೇಲ್ ಕೂಡ ಆಯಿತು, ಈಗ ಬೆಳಿಗ್ಗೆ ರಿಲೀಸ್ ಕೂಡ ಆಗಿದ್ದಾರೆ. ಇದೆಲ್ಲ ಒಂದ್ ಕಡೆ. ಬಟ್ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ವಿ, ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಸೊ ಇದು ಎಕ್ಸ್ಪೆಕ್ಟೆಡ್ ಅಂತ ಅನ್ಸುತ್ತೆ. ಖಂಡಿತ ಅರುಣ್, ಏನಂತಂದ್ರೆ ನಿನ್ನೆ ಇಡೀ ದಿನ ಅಲ್ಲು ಅರ್ಜುನ್ ವಿಚಾರದಲ್ಲಿ ಒಂದು ಹೈಡ್ರಾಮಾ ನಡೆಯುತ್ತೆ. ರಾತ್ರಿ ಕೂಡ ಹೈಡ್ರಾಮಾ ಕಂಟಿನ್ಯೂ ಆಗಿರ್ತಕ್ಕಂಥದ್ದು. ನಿನ್ನೆ ಏನು ಮಧ್ಯಾಹ್ನ ಅವರನ್ನ ಪೊಲೀಸರು ಬಂಧನ ಮಾಡ್ತಾರೆ. ಸಂಜೆ ಥಿಯೇಟರ್ ಅಲ್ಲಿ ಏನು ಕಾಲ್ತುಳಿತ ಸಂಭವಿಸಿರುತ್ತೆ, ಅಲ್ಲಿ ಒಬ್ಬ ಮಹಿಳೆಯ ಸಾವಾಗಿರುತ್ತೆ. ಆ ವಿಚಾರದಲ್ಲಿ FIR ದಾಖಲಾಗಿರುತ್ತೆ ಅಲ್ಲು ಅರ್ಜುನ್ ಮೇಲೆ. ಅವರನ್ನ ನಿನ್ನೆ ಮಧ್ಯಾಹ್ನ ಬಂಧನ ಮಾಡಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ನಾಂಪಳ್ಳಿ ಕೋರ್ಟ್ ಅಲ್ಲು ಅರ್ಜುನ್ಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದ ಒಂದು ಆದೇಶವನ್ನ ಕೊಡುತ್ತೆ. ಆ ಬಳಿಕ ಅವ್ರನ್ನ ಚಂಚಲ್ಗುಡ್ಡ ಜೈಲ್ಗೆ ಶಿಫ್ಟ್ ಮಾಡ್ತಾರೆ. ಆ ಶಿಫ್ಟ್ ಮಾಡುವ ಮೊದಲೇ ಅಲ್ಲು ಅರ್ಜುನ್ ಪರ ವಕೀಲರು ಹೈಕೋರ್ಟ್ ಮೆಟ್ಲಲ್ಲೇ ಇರ್ತಾರೆ. ಹೈಕೋರ್ಟ್ ನಲ್ಲಿ ಏನು ನನ್ನ ಅರ್ಜಿದಾರರ ಮೂಲಭೂತ ಹಕ್ಕುಗಳನ್ನ ಕಿತ್ಕೊಳ್ಳಲಾಗ್ತಾ ಇದೆ, ಅವರೊಬ್ಬ ನಟ ಆಗಿರೋ ಕಾರಣಕ್ಕೆ ಈ ರೀತಿ ತ್ವರಿತವಾಗಿ ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅನ್ನುವಂಥ ವಾದವನ್ನು ಮಂಡಿಸ್ತಾರೆ. ಹೈಕೋರ್ಟ್ ಈ ವಾದಕ್ಕೆ ಏನು ವಾದವನ್ನ ಒಪ್ಕೊಂಡು ಅವರಿಗೆ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿರ್ತಕ್ಕಂಥದ್ದು. 4 ವಾರಗಳ ಕಾಲ ಮಧ್ಯಂತರ ಜಾಮೀನು ಅಲ್ಲು ಅರ್ಜುನ್ಗೆ ನೀಡಲಾಗುತ್ತೆ. ಸೊ ಈ ಆದೇಶದ ಪ್ರತಿಯನ್ನ ತೆಗೆದುಕೊಂಡು ಸಂಜೆ ಚಂಚಲ್ಗುಡ್ಡ ಜೈಲ್ಗೆ ಏನು ಅಲ್ಲು ಅರ್ಜುನ್ ಪರ ವಕೀಲರು ಹೋಗ್ತಾರೆ. ಆದ್ರೆ ಬಾಂಡ್ ಅನ್ನ ಕೊಡುವಂತದ್ದು ವಿಳಂಬ ಆಗುತ್ತೆ. ಏನು ಅಷ್ಟೊತ್ತಿಗೆ ಜೈಲಿನ ಅವಧಿ ಮುಕ್ತಾಯ ಆಗಿರೋದ್ರಿಂದ ನಿನ್ನೆ ಇಡೀ ರಾತ್ರಿ ಅಲ್ಲು ಅರ್ಜುನ್ ಜೈಲಿನಲ್ಲಿ ಕಳೀಬೇಕಾಗುತ್ತೆ. ಸೊ ಬೆಳಿಗ್ಗೆ ಅವರ ಬಿಡುಗಡೆ ಆಗಿರ್ತಕ್ಕಂಥದ್ದು. ಈ ವಿಚಾರದಲ್ಲಿ ರಾಜಕೀಯ ಒಂದು ಕೆಸರಾಚಾಟಗಳು ಕೂಡ ನಡೀತಿರ್ತಕ್ಕಂಥದ್ದನ್ನ ನಾವು ನೋಡ್ತಿದೀವಿ. ಸೊ ಎಲ್ಲ ಒಂದ್ ಕಡೆ ಏನು ಅಲ್ಲು ಅರ್ಜುನ್ನ ಬೇಕಂತಲೇ ಈ ಒಂದು ಪ್ರಕರಣದಲ್ಲಿ ಏನು ಬಂಧನಕ್ಕೆ ಒಳಪಡಿಸಲಾಯಿತು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ. ಅವರು ಆಗ್ಲೇ ಹೈಕೋರ್ಟ್ ಮೊರೆ ಹೋಗಿರ್ತಾರೆ, ಈ ಒಂದು FIR ರದ್ದುಪಡಿಸಿ ಅಂತ ಅಂದ್ಬಿಟ್ಟು. ಆ ಅರ್ಜಿಯ ವಿಚಾರಣೆ ಬರೋದಕ್ಕಿಂತ ಮೊದಲೇ ಸರ್ಕಾರದಿಂದ ಒತ್ತಡವನ್ನ ತಂದು ಅಲ್ಲು ಅರ್ಜುನ್ರನ್ನ ಬಂಧನ ಮಾಡಿಸಲಾಯಿತು. ಜೊತೆಗೆ ಒಂದು ದಿನ ಹೇಗಾದ್ರೂ ಮಾಡಿ ಅವ್ರನ್ನ ಜೈಲಲ್ಲಿ ಕಳಿಬೇಕು ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಸೂಚನೆ ಇತ್ತು ಅನ್ನುವಂತ ಒಂದು ಆರೋಪಗಳು ಕೇಳಿ ಬರ್ತಾ ಇದಾವೆ. ಈ ಬಗ್ಗೆ ರೇವಂತ್ ರೆಡ್ಡಿ ಏನು ತೆಲಂಗಾಣ ಸಿಎಂ ಇದ್ದಾರೆ, ಅವರು ಕೂಡ ಹೇಳಿರ್ತಾರೆ, ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು. ನ್ಯಾಯ ಎಲ್ರಿಗೂ ಒಂದೇ, ಸೆಲೆಬ್ರಿಟಿಗಳಿಗೆ ಬೇರೆ ನ್ಯಾಯ ಇರೋದಿಲ್ಲ. ಇದು ಕಂಪ್ಲೀಟ್ ಆಗಿ ಒಂದು ಕಾನೂನಿನ ಪ್ರಕ್ರಿಯೆ. ಇಲ್ಲಿ ಪೊಲೀಸರ ತೀರ್ಮಾನನೇ ಅಂತಿಮ, ನ್ಯಾಯಾಲಯ ಏನ್ ತೀರ್ಮಾನ ಕೊಟ್ಟಿದೆ ಅದೇ ಅಂತಿಮ. ಇಲ್ಲಿ ಸರ್ಕಾರ ಯಾವುದೇ ರೀತಿ ಈ ವಿಚಾರದಲ್ಲಿ ಏನು ಪಾತ್ರವನ್ನ ವಹಿಸಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಬಟ್ ಈ ಒಂದು ವಿಚಾರ ಆಂಧ್ರದಲ್ಲಿ ಒಂದು ತೆಲಂಗಾಣ ರಾಜ್ಯದಲ್ಲಿ ಜೊತೆಗೆ ಪಕ್ಕದ ಆಂಧ್ರದಲ್ಲಿ ಕೂಡ ಒಂದು ತುಂಬಾನೇ ದೊಡ್ಡ ರಾಜಕೀಯ ಸಂಚಲನ ಮೂಡಿಸಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಅರುಣ್.
ಓಕೆ, ಮತ್ತೊಂದು ಕಡೆ ಈಗ ಚಿರಂಜೀವಿ ಕುಟುಂಬ ಅಲ್ಲು ಅರ್ಜುನ್ ಮನೆಗೆ ಭೇಟಿ ಕೊಟ್ಟಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಚಿರಂಜೀವಿ ಅವರ ಹತ್ತಿರದ ಸಂಬಂಧಿ ಅಲ್ಲು ಅರ್ಜುನ್. ಸೊ ಹೀಗಾಗಿ ಮತ್ತೊಂದು ಕಡೆ ಈಗ ಅವರ ತಮ್ಮ DCM ಆಗಿರೋ ಕಾರಣದಿಂದ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಇದಾದ ನಂತರದಲ್ಲಿ ದೊಡ್ಡ ಪ್ರಮಾಣದ ರಾಜಕೀಯ ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳೇನಾದ್ರೂ ಇದೆ ಅನ್ಸುತ್ತಾ? ಖಂಡಿತ ಅರುಣ್, ಏನಂತಂದ್ರೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಈ ಒಂದು ಪುಷ್ಪ 2 ಸಿನಿಮಾ ಏನಿದೆ ಎಷ್ಟು ದೊಡ್ಡ ಯಶಸ್ಸು ಕಂಡಿದೆ ಅನ್ನೋಂಥದ್ದನ್ನ ನಾವು ನೋಡ್ತಾ ಇದೀವಿ. ಇದು ಮೊದಲ ವಾರಾಂತ್ಯದಲ್ಲಿ 1,000 ಕೋಟಿ ಕಲೆಕ್ಷನ್ ಮಾಡಿರ್ತಕ್ಕಂಥದ್ದು. ಅಲ್ಲು ಅರ್ಜುನ್ ಮೆಗಾ ಫ್ಯಾಮಿಲಿ ಅಂದ್ರೆ ಮೆಗಾಸ್ಟಾರ್ ಚಿರಂಜೀವಿ ಫ್ಯಾಮಿಲಿಗೆ ಏನು ಹತ್ತಿರ ಸಂಬಂಧಿ, ಅವರ ಅಳಿಯ ಆಗ್ಬೇಕು. ಪವನ್ ಕಲ್ಯಾಣ್ ಏನಿದ್ದಾರೆ ಆಂಧ್ರದಲ್ಲಿ DCM ಆಗಿದ್ದಾರೆ. ಸೊ ಈ ವಿಚಾರದಲ್ಲಿ ರಾಜಕೀಯ ಮತ್ತು ಸಿನಿಮಾದ ಒಂದು ನಂಟು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಚಿರಂಜೀವಿ ಏನು ಅಲ್ಲು ಅರ್ಜುನ್ ಅರೆಸ್ಟ್ ಆದ ತಕ್ಷಣನೇ ಮೆಗಾಸ್ಟಾರ್ ಚಿರಂಜೀವಿ ಪತ್ನಿ ಸಮೇತರಾಗಿ ಅಲ್ಲು ಅರ್ಜುನ್ ಮನೆಗೆ ಹೋಗ್ತಾರೆ. ಅವರ ಮನೆಯಲ್ಲಿ ಒಂದು ಸಮಾಧಾನವನ್ನು. ಓಕೆ ಅಮಿತ್, ಹಾಗೆ ಸಂಪರ್ಕದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.